ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ. ಇವತ್ತು ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ. ಇವತ್ತು ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ. ಇವತ್ತು ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ. ಇವತ್ತು ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ
ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ ಇವತ್ತು. ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನದ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಆ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ ಇವತ್ತು. ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನದ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಆ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ ಇವತ್ತು. ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನದ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಆ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ ಇವತ್ತು. ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನದ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಆ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು. ಲೋಕಾಯುಕ್ತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ಇವತ್ತು ಕೂಡ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಗಡಗಡ ಅಂತ ನಡುತ್ತಾರೆ. ಆದರೆ ಇಂತಹ ಲೋಕಾಯುಕ್ತ ಹಲ್ಲು ಕೀಳುವಂಥ ಕೆಲಸಗಳಾಯ್ತಾ? ಹಲ್ಲು ಕಿತ್ತಂತ ಹಾವಾಗ್ಬಿಟ್ಟಿದ್ಯಾ ಲೋಕಾಯುಕ್ತ? ರಾಜಕಾರಣಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳಿಗೆ ಧೂಳೊಡಿತಾ ಇದೆ ಇವತ್ತು.
ದಶಕ ಕಳೆದರೂ ಕೂಡ ವಿಚಾರಣೆ ನಡೆಸೇ ಇಲ್ಲ. ವಿಳಂಬ ನೀತಿ ಬಗ್ಗೆ ಲೋಕಾಯುಕ್ತಕ್ಕೆ ಸಾಲು ಕಂಪ್ಲೇಂಟ್ ಬಂದಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಂದ ಲೋಕಾಯುಕ್ತಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಕಾರಣ ಇಷ್ಟೇ, ಲೋಕಾಯುಕ್ತ ಇದೆಯಲ್ಲ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹಲ್ಲು ಕಿತ್ತ ಹಾವು ಅಂದರೆ ಹೇಗೆ ಹೇಳಿ? ಈಗ ನಮಗೆ ಈ ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ದೇವಸ್ಥಾನದ ಮುಂದೆ ಇರೋರು ಹಾವುಗಳನ್ನು ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಹಾವುಗಳನ್ನು ಕೈನಾಗ ಹಿಡ್ಕೊಂಡಿರ್ತಾರೆ. ಈ ಹಲ್ಲು ಕಿತ್ತಾಗ ಯಾರು ಬೇಕಾದರೂ ಹಾವನ್ನು ಕೈನಾಗ ಹಿಡ್ಕೊಂಡು ಆಟ ಆಡಿಸ್ಬೋದು. ಯಾಕಂದರೆ ಕಚ್ಚುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗಾಗಿದೆ ಲೋಕಾಯುಕ್ತ. ಯಾರನ್ನು ಕೂಡ ಮುಟ್ಟೋದಿಲ್ಲ ಅನ್ನುವ ಪ್ರಶ್ನೆಗಳು.